ನಗರದ 24ನೇ ವಾರ್ಡ್ನಲ್ಲಿ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ ಅವರು ಲೋಕಾರ್ಪಣೆಗೊಳಿಸಿದರು. ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್, ನಗರಸಭೆ ಸದಸ್ಯರಾದ ನಸ್ರುಲ್ಲಾ ಖಾನ್, ರಾಜ್ಯ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷ ಅಬ್ದುಲ್ ಖಾನ್, ನಗರಸಭೆಯ ಆಯುಕ್ತ ರುದ್ರೇಶ್ ಸೇರಿದಂತೆ ಹಲವರು ಈ ವೇಳೆ ಉಪಸ್ಥಿತರಿದ್ದರು. ಸಮಸ್ಯೆ ಆಗಬಾರ್ದು, ಪ್ರತಿಯೊಬ್ಬರಿಗೂ ಕೂಡ ನೀರು ಲಭ್ಯ ಆಗಬೇಕು, ಶುದ್ಧವಾದಂತ ನೀರು ಆಗಬೇಕು ಅಂತ ಹೇಳಿ ಈಗ ನಾನೊಂದು ಯೋಜನೆ ಮಾಡಿದ್ದೇನೆ. ಈಗ ಸಿರಾದಲ್ಲಿ ಶುದ್ಧವಾದಂತ ನೀರನ್ನ ಕುಡಿತಕ್ಕಂತ ಒಂದು ಯೋಜನೆ ಮಾಡೋದ್ರ ಜೊತೆಗೆ ನಾವು ಈಗ 109 ಹಳ್ಳಿಗಳಿಗೆ ನಾನು ಮಂತ್ರಿ ಆದಂತ ಸಂದರ್ಭದಲ್ಲಿ ಶುದ್ಧ ಕುಡಿಯ ನೀರನ್ನ ಕೊಡ್ತಕ್ಕಂತ ಒಂದು ಯೋಜನೆಯನ್ನ ಮಾಡಿದ್ದೆ. ಆದ್ರೆ ಯಾವ್ಯಾವ್ದೋ ಕಾರಣದಿಂದ ಅದೆಲ್ಲ ಸ್ವಲ್ಪ ಸ್ಥಗಿತ ಆಗಿತ್ತು. ಸಿದ್ದರಾಮಯ್ಯನವರೇ ಬಂದು ಒಂದು ಘಟಕವನ್ನ ಉದ್ಘಾಟನೆ ಮಾಡಿದ್ರು. ಈ ಬಾರಿ ನಾನು ಎಲ್ಲ ಕೌನ್ಸಿಲರ್ಗಳಲ್ಲೂ ಕೂಡ ವಿನಂತಿ ಮಾಡ್ತೇನೆ, ಜಿಶಾನ್ರಲ್ಲೂ ವಿನಂತಿ ಮಾಡ್ತೇನೆ, ಮತ್ತು ಆಯುಕ್ತರು ಕೂಡ ಇಲ್ಲಿದ್ದಾರೆ. ಈ ಸರಿ 109 ಹಳ್ಳಿಗೂ ಕೂಡ ನೀರು ಕೊಡ್ತಕ್ಕಂಥ ಕೆಲಸಕ್ಕೆ ನಾವು ಸಜ್ಜರಾಗ್ಬೇಕೀಗ. ಅಂದ್ರೆ ಕೆಲವೇ ದಿವಸದಲ್ಲಿ ಅದನ್ನ ನೀರು ಕೊಡ್ತಕ್ಕಂಥದಕ್ಕೆ ನಾವೆಲ್ಲ ಕಾರ್ಯಕ್ರಮಗಳನ್ನ ರೂಪಿಸಬೇಕು ಮತ್ತು ನೀರಿಗೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗಬಾರ್ದು. ನನ್ನ ಉದ್ದೇಶ ಏನು ಅಂತ ಹೇಳಿದ್ರೆ, ಕೇವಲ ಸಿರಾ ನಗರದಲ್ಲಿ ಮಾತ್ರ ಶುದ್ಧ ಕುಡಿಯುವ ನೀರಿನ ಘಟಕದ ಜೊತೆಗೆ ಶುದ್ಧವಾದಂತ ನೀರನ್ನ ಕುಡಿಯೋದ್ರ ಜೊತೆಗೆ ನಾ ಕೇಳ್ತಾ ಇರ್ತಕ್ಕಂಥದ್ದು ಇವತ್ತು ಇಡೀ ತಾಲೂಕಿನಾದ್ಯಂತ ಎಲ್ಲ ಹಳ್ಳಿಗಳಿಗೂ ಕೂಡ ಆ ಯೋಜನೆಯನ್ನ ಮಾಡಿ ನೀರು ಕೊಡಬೇಕು ಅಂತ ಹೇಳಿ ಹಿಂದೆ ಮಾಡಿದ್ದು ಸುಮಾರು 36 ಕೋಟಿ ರೂಪಾಯಿನ ಯೋಜನೆಯಲ್ಲಿ ಅಂದಾಜು ವೆಚ್ಚದಲ್ಲಿ ಮಾಡಿದಂತ ಯೋಜನೆ ಈಗ ಪರಿಪೂರ್ಣ ಆಗಿದೆ. ಈ ಬಾರಿ ಆ 109 ಹಳ್ಳಿಗೂ ಕೂಡ ನೀರು ಕೊಡ್ತಕ್ಕಂತ ಕೆಲಸವನ್ನ ನಾವು ಕೆಲವೇ ಅಮೃತ ಪಂಚದ ಕೆಲಸ ನಡೀತೈತಲ್ಲ, ಅದನ್ನ ಜೊತೆಗೆ ನೀರು ಕೊಡ್ತಕ್ಕಂತ ಕೆಲಸವನ್ನು ಹಳ್ಳಿಗಳಿಗೂ ಕೂಡ ಮಾಡ್ತೀವಿ. ಮತ್ತು ಈಗಾಗಲೇ ಮನೆ ಮನೆಗೂ ನಲ್ಲಿ ಇರ್ತಕ್ಕಂಥದ್ದನ್ನ ಮನೆ ಮನೆಗೂ ನೀರು ಅಂತಕ್ಕಂಥ ಒಂದು ಯೋಜನೆ, ಅದು ಅಮೃತ ಅಂತ ಯೋಜನೆಯಲ್ಲಿ ಸುಮಾರು 85 ಕೋಟಿ ರೂಪಾಯಿನ ಅಂದಾಜು ವೆಚ್ಚದಲ್ಲಿ ಈಗ ಕಾಮಗಾರಿ ಪ್ರಾರಂಭ ಆಗಿದೆ. ಅದು ಪ್ರತಿಯೊಬ್ಬರು ಮನೆಗೂ ಕೂಡ ನೇರವಾಗಿ ನೀರು ಕೊಡ್ತಕ್ಕಂಥ ನಲ್ಲಿ ನೀರು ಕೊಡ್ತಕ್ಕಂಥ ಯೋಜನೆ ಕೂಡ ಇನ್ನೊಂದು 6 ತಿಂಗಳು ಅಥವಾ ವರ್ಷದೊಳಗಾಗಿ ಮುಗೀತದೆ. ಅದು ಮುಗಿಸ್ಕೊಟ್ಟು ನಿಮ್ಗೆ ಯಾವತ್ತೂ ಕೂಡ ನೀರಿಗೋಸ್ಕರ ಈ ಕ್ಯಾನ್ ಹಿಡ್ಕೊಂಡು ಹೊರಗಡೆಗೆ ಹೋಗ್ತಕ್ಕಂಥ ಅವಶ್ಯಕತೆ ಬರದೇ ಇರತಕ್ಕಂಥ ರೀತಿಯಲ್ಲಿ ಆದಾಗ ಅವಾಗ ಅನಿವಾರ್ಯವಾಗಿ ಈ ರೀತಿಯಾದಂತ ಘಟಕದಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಎಲ್ಲಾರು ತೊಂದರೆ ಬಂದಂತ ಸಂದರ್ಭದಲ್ಲಿ ಮಾತ್ರ ಉಪಯೋಗ ಆಗ್ತದೆ. ಆ ರೀತಿಯಾಗಿ ಸಂಪೂರ್ಣವಾಗಿ ನೀವು ಯಾವಾಗ ಬೇಕಾದ್ರೂ ಕೂಡ ನೀರ್ ಕುಡಿತಕ್ಕಂತ, ನೀರ್ ಬೇಕು ಅಂದಾಗಲ್ಲ ನೀರ್ ಸಿಗೋಂತ ರೀತಿಯಲ್ಲಿ ವಾತಾವರಣವನ್ನ ಸೃಷ್ಟಿಯಾಗಬೇಕಾದಾಗ ಕಳೆದ 25 ವರ್ಷ ಆಗ್ತದೆ. 25 ವರ್ಷ ಆಯ್ತು. ಅಂದ್ರೆ ಮನುಷ್ಯನಿಗೆ ಇವತ್ತು ಎಲ್ಲೋ ಒಂದು ಕಡೆಗೆ ಸಿರಾ ಒಂದು ನೆಮ್ಮದಿಯಾಗಿ ನೀರು ಕುಡಿತಕ್ಕಂತ ಒಂದು ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು ಅದು ಹೇಮಾವತಿ ಬಂದಿದ್ದರಿಂದ ಮಾತ್ರ ಸಾಧ್ಯ ಆಗಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ಇವತ್ತು ನಿಮ್ಗೆಲ್ಲರೂ ಕೂಡ ದೇವ್ರು ಯಾರು ಬೇಕಾದ್ರೂ ಇರ್ಬೋದು, ಆದ್ರೆ ನನಗೆ ದೇವ್ರು ಯಾರು ಅಂತ ಹೇಳಿದ್ರೆ ನನಗೆ ನೀರೇ ದೇವ್ರು. ಯಾಕಂದ್ರೆ ನೀರಿಲ್ದೆ ಇದ್ರೆ ನಾವ್ ಎಷ್ಟು ದಿವಸ ಬದುಕಕ್ ಆಗಲ್ಲ. ನೀರೇ ಜೀವ, ನೀರದಿಂದಲೇ ನಾವು ಬದುಕಕ್ ಸಾಧ್ಯ ಆಗ್ತಕ್ಕಂಥದ್ದು. ಆಯ್ತು, ಎಷ್ಟು ಸುಲಭವಾಗಿ ನೀರು ಸಿಗುತ್ತೆ ಅಂತ ಹೇಳಿ ಗೊತ್ತಾಗ್ತಕ್ಕಂಥದ್ದು. ನಮಾಜಿದ್ದಿನ್ನೇ ಬಾವಿ ಈಗ ಪ್ರತಿ ವಾರ್ಡ್ನಲ್ಲೂ ಕೂಡ ಆಗ್ತಾ ಇದೆ. ಅದೊಂದು ಸಂತೋಷದ ಸಂಗತಿ. ಎಲ್ಲೋ ಒಂದು ಕಡೆಗೆ ನಾನು ಮೊನ್ನೆ ಅಬ್ದುಲ್ಲಾ ಹೇಳಿದ್ದೆ ನನಗೆ ಮೊಹರಂ ದಿವಸ ಇವತ್ತು ಬರ್ಬೇಕು ಅಂತ ಹೇಳಿ. ನಾನು ಅನಿರೀಕ್ಷಿತವಾಗಿ ಗೊರೂರ್ಗೆ ಹೋಗುವಂತ ಕೆಲಸವನ್ನು ಮಾಡಿದ್ವಿ. ಗೊರೂರು ತುಂಬುರೆ ಅಂದ್ರೆ ಈ ವರ್ಷದಲ್ಲಿ ಗೊರೂರು ಡ್ಯಾಮು ಇಷ್ಟು ಬೇಗ ತುಂಬಿರ್ತಕ್ಕಂಥದ್ದು ಇದೇ ವರ್ಷ. ಯಾವತ್ತೂ ಕೂಡ ಅದು ತುಂಬಿರ್ತಿರಲ್ಲ. ಆ ತುಂಬಿ ಹರಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ನೀರನ್ನ ನಮ್ಮ ಭಾಗಕ್ಕೆ ಹರಿಸ್ಬೇಕು, ಎಲ್ಲ ಕೆರೆಗಳನ್ನ ತುಂಬಿಸ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅಲ್ಲಿ ಹೋಗಿ ಇಂಜಿನಿಯರ್ಗಳ ಹತ್ರ ಸಮಸ್ಯೆಗಳೇನಿದೆ ಅಂತಕ್ಕಂಥದನ್ನ ಚರ್ಚೆ ಮಾಡ್ಕೊಂಡು ಬಂದು, ಮತ್ತು ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರು ಮತ್ತೆಲ್ಲರೂ ಕೂಡ ಕರ್ಕೊಂಡೋಗಿ ನೋಡುವಂತ ಕೆಲಸವನ್ನು ಕೂಡ ಮಾಡಿದ್ದೀವಿ. ಇದೆಲ್ಲ ಉದ್ದೇಶ ಏನು ಅಂತ ಹೇಳಿದ್ರೆ, ಯಾವತ್ತೂ ಕೂಡ
ನಮಗೆ ಒಂದು ಬೋರು ಮತ್ತೆ ಶುದ್ಧ ನೀರಿನ ಘಟಕ ಇದನ್ನ ಇವತ್ತು 24ನೇ ವಾರ್ಡ್ ಜಾಮಿಯಾ ನಗರದಲ್ಲಿ ಎಲ್ಲ ಬಡವರಿಗೆ ಅನುಕೂಲ ಆಗ್ಲಿ, ಎಲ್ರು ಶುದ್ಧ ನೀರು ಕುಡೀಲಿ ಅಂತ ಇವತ್ತು ಘಟ್ಟ ಕೊಟ್ರು, ರೋಡ್ ಮಾಡ್ಕೊಟ್ರು, ಬೋರ್ ಕೊಟ್ಟಿದ್ದಾರೆ. ನನ್ನ ವಾರ್ಡ್ ಅಲ್ಲಿ ಸಮಸ್ಯೆ ಬರೀ ಒಂದು ಡ್ರೈನೇಜ್ ಒಂದು ಸಮಸ್ಯೆ ಇದೆ. ಈ ರೋಡ್ ಸಾಹೇಬ್ರು TC ಶಿಫ್ಟ್ ಮಾಡಿದ್ವಿ, ಎಲ್ಲಾ ಕೆಲಸಗಳು ನಮ್ ಸಾಹೇಬ್ರು ಇದರಿಂದ ಆಯ್ತು. ಇನ್ನೊಂದು ಡ್ರೈನೇಜ್ ಒಂದು ಸಮಸ್ಯೆ ಇದೆ, ಅದನ್ನು ಒಂದು ಮಾಡ್ಕೊಡ್ಬೇಕು. ದೊಡ್ಡ ಸಮಸ್ಯೆ ಸರ್, ದೊಡ್ಡ ರಾಜಕಾಲುವೆ ಇದೆ ನಮ್ಮ ವಾರ್ಡ್ ಅಲ್ಲಿ. ಆ ರಾಜಕಾಲುವೆ ಬಹಳ ಅಕ್ಕಪಕ್ಕ ಮನೆಗಳಿದಾವೆ, ಪ್ರತಿ ಸತಿನೂ ಕಟ್ಕೊಂಡ್ಬಿಡುತ್ತೆ, ಸ್ವಲ್ಪ ತೊಂದರೆ ಆಗ್ತಾ ಇದೆ. ಅದೊಂದು ನಮ್ಗೆ ಅಂಗನವಾಡಿ ಒಂದು ಅವಶ್ಯಕತೆ ಇದೆ ಇಲ್ಲಿ. ನಾನು ಸಾಹೇಬ್ರಿಗೆ ನೀರಿನ ಘಟಕ ಅಂದ ತಕ್ಷಣ ಸಾಹೇಬ್ರು ಫಸ್ಟ್ ಪ್ರೋಗ್ರಾಮ್ ಇವತ್ತು ಬೆಂಗಳೂರಿನ ಡೈರೆಕ್ಟ್ ಇಲ್ಲೇ ಬಂದಿರೋದು. ನೀರು ಅಂದ್ರೆ ಜಯಚಂದ್ರ, ಜಯಚಂದ್ರ ಅಂದ್ರೆ ನೀರು ಬಗ್ಗೆ ಅಷ್ಟು ಪ್ರೀತಿ ಅವ್ರಿಗೆ. ಫಸ್ಟ್ ಇಲ್ಲೇ ಬಂದು ಓಪನಿಂಗ್ ಮಾಡಿ ಆಮೇಲೆ ಬೇರೆ ಪ್ರೋಗ್ರಾಮ್ ಹೋಗ್ತಾ ಇದಾರೆ. ಬಹಳ ಧನ್ಯವಾದಗಳು. ಒಂದೆರಡು ಮಾತಾಡ್ಬೇಕು.